ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಧ್ಯಾಹ್ನ ಆಯಿತು, ಅನ್ನ ಸಾರು ಎಲ್ಲ ರೆಡಿ. ಮಟನ್ ಸಾರು ಮಾಡಿದ್ದು ಇವತ್ತು. ಅದಕ್ಕೆ ಇವತ್ತು ಮುದ್ದೆ ಕೇಳ್ತಿದ್ದಾರೆ. ಮುದ್ದೆ ಮಾಡ್ತಾಯಿದ್ದೀನಿ. ನಾರ್ಮಲ್ ಆಗಲ್ಲ, ಡಿಫ್ರೆಂಟಾಗಿ ಮುದ್ದೆ ಮಾಡೋಕ್ಕೆ ತೀರಾ ಗೊತ್ತಿಲ್ಲದೆ ಇರೋರಿಗೆ ಕೂಡ ಈಸಿಯಾಗಿ ಮಾಡೋ ಥರ ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಕಾಸ್ಟ್ ಐರನ್ ಬಾಣಲಿನಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 1.5 ಕಪ್ಪಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಈ ನೀರಲ್ಲಿ ಒಂದು ಗಂಟು ಇಲ್ಲದೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆದ್ರೂ ಚಿಕ್ಕ ಚಿಕ್ಕ ಗಂಡುಗಳಿದ್ದೇ ಇರುತ್ತೆ. ಅದಕ್ಕೆ ಒಂದು 5-10 ನಿಮಿಷ ಇದನ್ನು ಹಿಂಗೆ ಬಿಟ್ಬಿಡೋಣ. ಅದ ನೀರಲ್ಲಿ ಅದಾಗೆ ಗಂಡುಗಳಿಲ್ಲದೇ ಎಲ್ಲ ಮಿಕ್ಸ್ ಆಗುತ್ತೆ. ಸ್ವಲ್ಪ ಒಂದು 5-10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇದನ್ನು ಹಿಂಗೆ ಗಂಡೆಲ್ಲ ಹೋಗಿ ನಾನು ಹಾಕಿರೋ ನೀರೆಲ್ಲ ಮೇಲಿಗೆ ಬಂದಿದೆ. ಇವಾಗ ಗಂಟಿರಲ್ಲ ನೋಡಿ. ಇದೀಗ ಒಲೆ ಹಚ್ಬಿಟ್ಟು ಸ್ಟವ್ ಮೇಲೆ ಇಡೋಣ. ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇದು ಕೈ ಬಿಡ್ದೇನೆ ಅಲ್ಲಾಡಿಸ್ತಾ ಇರಬೇಕು. ನೋಡಿ, ಎಲ್ಲ ಉಂಡೆ ಥರ ಕರೆಕ್ಟಾಗಿ ಮುದ್ದೆ ರೆಡಿಯಾಗಿದೆ. ಚೆನ್ನಾಗಿ ಬೆಂದು. ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಮುದ್ದೆ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋರು ಕೂಡ ಮಾಡ್ಬೋದು. ಇದೀಗ 2 ಮುದ್ದೆ ಬರುತ್ತೆ, ಚಿಕ್ಕದು. ನನಗಷ್ಟೇ ಸಾಕು, ಅದಕ್ಕೆ ಇಷ್ಟು ಮಾಡಿರೋದು. ಇದೀಗ ಉಂಡೆ ಮಾಡ್ಕೊಳ್ಳೋಣ. ಕೈ ಪರ್ಫೆಕ್ಟಾಗಿರೋ 1-2 ಮುದ್ದೆ ಕರೆಕ್ಟಾಗಿ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಇದೇ ಥರ ಈಸಿಯಾಗಿ ಆಗುತ್ತೆ, ಬೇಗನೂ ಆಗುತ್ತೆ. ಒಂದು 10 ನಿಮಿಷ ಅದು ಕಲಸಿಡೋದಷ್ಟೇ. ಮಿಕ್ಕಿರೋದು ಬೇಗ ಒಂದು 5 ನಿಮಿಷಕ್ಕೆ ಮುದ್ದೆ ರೆಡಿ. ನಾನು ಇಷ್ಟು ಪರ್ಫೆಕ್ಟ್, ನನಗೊಂದು ಐಡಿಯಾ ಇತ್ತು ಈ ಥರ ಟ್ರೈ ಮಾಡಿ ನೋಡೋಣ ಅಂತ. ನಾನು ಫಸ್ಟ್ ಟೈಮ್ ಮಾಡಿರೋದು, ಆದರೆ ಪರ್ಫೆಕ್ಟಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ. ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.